ತಾಳಿ ಕಟ್ಟಂತಿ ಕೊರಳಿಗ ನಿನ್ನಗ ಕೂಲಗತಿ ಇಲ್ಲ ನನಗ ಗಂಡ ನನಗ ಅವರ ಇಲ್ಲೇ ನನಗ ಗೊತ್ತಾದ ನಿಮ್ಮ ಮನಿಯಾಗ ಬಡ್ದು ಹಾಕ್ತಾರ ಗತಿ ನನಗ ಗೊತ್ತಾದ ನಿಮ್ಮ ಮನಿಯಾಗ ಬಡ್ದು ಹಾಕ್ತಾರ ಗತಿ ನನಗ ನಿಮ್ಮ ಜಾತಿ ಮೀಲೈತಿ ನನ್ನ ಜಾತಿ ಮೀಲೈತಿ ನೀ ನಂಬಿಯಾಗ ಮಾಡಿ ಪ್ರೀತಿ ಕೊಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಆಗಿಲ್ಲ ನನ್ನ ಮನಸ ಮಾಡಲೆಂದ ಗೆಳೆಯ ನಿನಗ ಮೋಸ ಮಾಡಲೆಂದ ಗೆಳೆಯ ನಿನಗ ಮೋಸ ಬಿಟ್ಟ ಬರ್ತೀಯಾಗ ಬಿಟ್ಟ ಬರ್ತೀಯಾಗ ಗೆಳತಿ ನಿನ್ನ ಜಗ್ಗ ಹಚ್ಚಬ್ಯಾಡ ಮಡಿಗೆ ಬಂದ ಜಗ್ಗ ಹಚ್ಚಬ್ಯಾಡ ಊರಿಗೆ ಬಂದ ನಿಂದರ ಹುಡುಗಿ ನಿಂದರ ಎಷ್ಟು ಅವಸರ ಮಾಡಿ ಹೊಂಟಿಲೆ ಯಾಕ್ಲೆ ನನ್ನ ಯಾಕೆ ತಡಕತ್ತಿ ಬ್ಯಾನ್ ಹತ್ತದಲ್ಲ ನೀ ಮಾಡಿದ್ ನೋಡ್ರಿ ಹುಡುಕೊಂಡ ಬರ್ಬೇಕ ನಾನು ಹುಡುಗನ ಗುಮ್ಮಾಕೊಂಡ್ ಮಾಡಿ ನಾ ಏನ್ ಮಾಡಿನ ಅಂತದು ಏನ್ ಮಾಡಿ ಜಾಸ್ತಿ ಚಂದ ಕೇಳ್ತೈಲಿ ನಿನ್ ರಾತ್ರಿ ಎಲ್ಲಿ ಬಾ ಅಂದಿದ್ದೆ ನಮ್ಮ ಮನೆ ಹಿತ್ತಲಕ್ಕ ನಿಮ್ ಮನಿ ಎತ್ತಲಕ ಬಂದ ನಿಮ್ ಮೂಡ್ಯಾನ ಹೆಣ್ಮಕ್ಳು ಕೂಡ ಬಡಿಸಿರ್ತಿದ್ದಲ್ಲ ಬಡ್ಸ ಅಂತದ್ ಏನೈತ ನಾನು ಚರ್ಗಿ ತಗೊಂಡ್ ಬರ್ಬೇಕಂತ ಅನ್ಕೊಂಡಿದ್ದೆ ಅಷ್ಟ ಮನೆ ಹಿಂದೆ ಗದ್ದಲ ಮಾಡ್ಬಿಟ್ಟಿತ್ತು ಹೌದು ನೀ ಹೆಂಗ ಅವ್ರ ಕಣ್ಣಿಗೆ ಬಿದ್ದಿ ಆ ಸುದ್ದಿ ಕೇಳಬಾರ್ಲಿ ಅಪ್ಪ ನೀ ಹೇಳ್ದಂಗ ಗಿಡದ ಮರಿಗೆ ನಿಂತಿದ್ದೆ ಒಂದ್ ಕೈ ಆ ಚರಿಗೆ ಒಂದ್ ಕೈ ಬ್ಯಾಟ್ರಿ ಹಿಡ್ಕೊಂಡ್ ಬಾತ್ ನೋಡ್ರಿ ನಿಮ್ ಹೆಣ್ಮಕ್ಳ ದಂಡ ಅಲ್ಲವ್ರು ಬಂದ್ರು ಕರೆ ಬಂದು ಕೂತು ಹೋದ್ರು. ನೀ ಎಲ್ಲೇ ಸುಮ್ ಎಲ್ಲರ ಜಾಲಿ ಕಂಡ ಕುಂದ್ರಬೇಕೆಲ್ಲ ಗಿಡದ ಬಡ್ಡಿ ಹಿಡ್ಕೊಂಡ್ ಮರಿಗೆ ನಿಂತಿದ್ದೆ ಅವ್ರು ನೋಡ್ತಾನ ಕಾಲ್ ಸಪ್ಪಳದು ಅಷ್ಟ್ರ ಓಡಿ ಹೋಗೋದ ಜಟ್ಟಿನ ಚೇರಿ ಬಿಟ್ರ ಮತ್ತ ಹಂಗ್ ಮಾಡಿದ್ರ ಹೆದರಿಕೆ ಬರೋದಿಲ್ಲೇನ ಮತ್ತ ಅವ್ರಿಗೆ ಹೆದರ್ಕಿ ಬರದಲ್ಲ ಒಂದ್ ಕೈ ಆ ಚರಿಗೆ ಒಂದ್ ಕೈ ಬ್ಯಾಟ್ರಿ ಹಿಡ್ಕೊಂಡ್ ಓಡ್ದ ಹತ್ತ ಐತಿ ಎಲ್ಲಿ ನೋಡ್ತಾರ ಹಾಳೆ ಅದು ಹೆಣ್ಮಕ್ಳು ಓಡಿದ್ರ ಕರೆ ಅದ್ರ ಗಂಡಸರ್ ಕೈ ನೀ ಹೆಂಗ ಸಿಕ್ಕಿ ಅವ್ರ ಚೇರಿ ಓಡೋದು ಅಷ್ಟ ತಡ ಓದಿ ಗಂಡ ಮಕ್ಳು ಬಂದ ನಾನು ಗೋಣ್ ತಿರಿ ಕುಂತ ಹೆಣ್ಮಕ್ಳು ಕುಟ್ರ್ಯಾಗ ಹೋಗದ್ರ ಅಂದ್ರ ನೀನು ಕಕ್ಕದಾಗ ಬಿದ್ದೇನು ಚೀ 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 ಏ ಕಿತ್ಬಾಯಿ ಇದೆ ನಮ್ ಮೇಯ್ಗೆ ಹತ್ತದಲ್ಲ ಅದ ಆ ಹೆಣ್ಮಕ್ಳ ಕೈ ಆ ಮಂಗ್ಯಾನ ಮಕ್ಳ ಕಾಲಿಗೆ ಎಸಿ ಹಚ್ಕೊಂಡ ಜಾಡಿಸಿ ಹೋದ್ರಲಿ ಅಪ್ಪ ತೂ 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 ಗಪ್ಪ ನಾರಾಕತ್ತೀನಿ ಹೋಗಿ ಜಳಕ ಮಾಡವ ಮೈ ತುಂಬಾ ಹತ್ತೈತೇನ ಮೇಯ್ಗೆ ಹತ್ತದಲ್ಲ ರುಕ್ಮಿಣಿ ಫಸ್ಟ್ ಹೋಗಿ ಜಳಕ ಮಾಡಬಾ ಹೋಗ್ ನೀನು ಜಳಕ ಹಾಕ ಈಗ ಮನಿಗ್ ಹೋಗ್ಯ 3 ಹಂಡೆ ನೀರ್ ಕಾಯ್ಸಿ ಸಂತೂರ್ ಸಾಬನ ಐತ್ಯ ಮೇಯ್ ತಗೊಂಡ್ ಈಗ ಬಂದನ ಆಡೊಂದು ಮೇಯ್ತ್ಯ ಹಿಡ್ಕೊಂಡ್ ಹೆಚ್ಚಿ ರೊಟ್ಟಿ ಬಿಸಿಗಿಟ್ಟ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂವನ್ನ ಆನಿ ಬಂದಾನಿ ಆಟ ಆಡಿದ ಮ್ಯಾಲ ಬೇಕದ ನೀ ತಿನ್ನ
ರೊಕ್ಕು ನಾ ನಿಮ್ಮ ಅಪ್ಪನ ಕೇಳ್ಕೊಂಬ ಮದ್ವಿ ಸುದ್ದಿ ಏನೇನ ಆತತ್ತೆ ಹೋಗಿ ಬರ್ಲಾ ಟಾಟಾ. ಕಾಲೊಂದ್ರ ಕಾಲಿಗಿ ಕುಲುನಾಳಿ ಕೊಳಿಗಿ ಆಕಂಗ ಹೋಗತಿ ನನ್ನ ನಾಳಿಗಿ ಉಂಟು ಕೊಟ್ಟಾಕಿ ನೀನ ಮನಸ್ಸು ಕೊಟ್ಟಾಕಿ ನೀನ ಮುತ್ತು ಕೊಟ್ಟಾಕಿ ನೀನ ಮನಸ್ಸು ಕೊಟ್ಟಾಕಿ ನೀನ ಒಂದ ಊರಾಗ ಪ್ರೀತಿ ಮಾಡಿ ಹಾಕೀನಿ ಕುಂತಿಯೇನ ಇರ್ತೀಯೇನ ಮರ್ತೀಯೇನ ಇರ್ತೀಯೇನ ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಕ್ಕಳಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಕ್ಕಳಲ್ಲಿ ಮನಸ್ಸಂತೂ ರಾಸೆ ಹುಟ್ಟು ಏನ್ ಮಾಡಲಿ ಶಿವನೇ ಏನ್ ಮಾಡಲಿ ಶಿವನೇ ಏನ್ ಮಾಡಲಿ. ನಾನು ಗೌರಿ ಕುದುರೆ ಚೌರಿ ಕೂದಲನ್ನ ಬಂದ ಆದಿ ಹುಡುಗ ನಿನ ಗ್ಯಾರೇಜದಾಗ ಬಿಡಲೈನ ನನ್ನ ಗಾಡಿ ಮಾವ ನಿನ ಗ್ಯಾರೇಜದಾಗ ಬಿಡಲೈನ ನನ್ನ ಗಾಡಿ ಹೋಗು ನಡಿ ಕಬ್ಬಿನ ಪಡೆದಾಗ ಮಾವ ನಿನ ಗ್ಯಾರೇಜದಾಗ ಬಿಡಲೈನ ನನ್ನ ಗಾಡಿ ಹುಡುಗ ನಿನ ಗ್ಯಾರೇಜದಾಗ ಬಿಡಲೈನ ನನ್ನ ಗಾಡಿ ಅಪ್ಪಿಗೆ ಮನದಾಗ ಮಗು ನಡಿ ಸಾಲಿ ಸಂಧ್ಯಾಗ ಮಠ ಮಾಡಿ ಮಂತ್ರ ಮಾಡಿ ಮಧ್ಯಾಹ್ನದಾಗ ಗದ್ಲ ಮಾಡಿ ತಾಳೆಯ ಬುಟ್ಟಾಯಿ ಮುಖಂದ್ರ ತಾಳಿ ಕಟ್ಟವ ನನ್ನ ಕೊಟ್ಟ ಮೌನ ಮನೆಯ ಚಂದ ಹೊಡಿಯವ ನನ್ನ ಕೊಟ್ಟ ಮನೆಯ ಚಂದ ಹೊಡಿಯವ ಮಠ ಮಾಡಿ ಮಂತ್ರ ಮಾಡಿ ಮಧ್ಯಾಹ್ನದಾಗ ಗದ್ಲ ಮಾಡಿ ತಾಳೆಯ ಬುಟ್ಟಾಯಿ ಮುಖಂದ್ರ ತಾಳಿ ಕಟ್ಟವ ನನ್ನ ಕೊಟ್ಟ ಮನೆಯ ಚಂದ ಹೊಡಿಯವ ನನ್ನ ಕೊಟ್ಟ ಮೌನ ಮನೆಯ ಚಂದ ಹೊಡಿಯವ ಪ್ರೀತಿ ಮಾಡಕಳಿಂದ್ರ ಊರಿಗೊಂದ ಇರತ್ತಿದ್ದೆ ನಿನ್ನಂಗ ನಾಕ ಬರ ಕೆಟ್ಟಿಲ್ಲ ನಿಮ್ಮನಿ ಮಂದಿ ಅಂಗ ಚಿಲ್ಲಕನ ಮಾಡ ನಾಮೂರು ಬೆಟ್ಟ ನೆಟ್ಟಿಲ್ಲ ಪ್ರೀತಿ ಮಾಡಕಳಿಂದ್ರ ಊರಿಗೊಂದ ಇರತ್ತಿದ್ದೆ ನಿನ್ನಂಗ ನಾಕ ಬರ ಕೆಟ್ಟಿಲ್ಲ ನಿಮ್ಮನಿ ಮಂದಿ ಅಂಗ ಚಿಲ್ಲಕನ ಮಾಡ ನಾಮೂರು ಬೆಟ್ಟ ಒಂದೇ ದಾರಿಗೆ ರಮಿಸಿ ರಮಿಸಿ ತಿರುಸಿಗೆ ಸಾಧನೆ ಮಧುರ ಒಂದೇ ಅಕ್ಕ ಬಣ್ಣ ಕಂಸಿ ಕೇಳಿದೆ ನನ್ನ ಎದುರ ಮಗನ ಹುಡುಗನ ಮುಂದ ಕಂಡು ಬೇರೆಯಾದ ಮಗನ ಈ ಜೋಡಿ ನಿನ್ನ ಜೋಡಿ ಗಗನ ಮೈಯ ಜೊತೆ ಬಂದೈತಿ ಜೋಡಿ ಗಗನ ಮೈಯ ಜೊತೆ ಬಂದೈತಿ ಇಲ್ಲ ಎಬ್ಸಿ ಬಿಡ್ತೀನಿ ಇದೇನ ರೊಕ್ಕು ಕಂಡವ್ರಿಗೆಲ್ಲ ಹಾಯ್ ಬಾಯ್ ಅನ್ಕೋತಿತ್ತಿಲ್ಲ ಹಾದ್ಯಾಗ ನೀ ಹಿಂಗ್ ಮಾಡ್ಕೋತೀನಿ ಅಂದ್ರ ಹುಡುಗಿ ನಿನ್ನ ಕೈಯಾಗ ತಾಯಿ ಕಡ ಕೊಡ್ತಾರ ನಾಳೆ ನಮ್ಮ ಊರನ್ ಹುಡುಗೋರ ಏ ನಾ ಅಂತ ಹುಡುಗಲ್ಲ ನಾ ಬಾಳ್ ಸ್ಟ್ರಿಕ್ ಅದೀನಿ ನೀ ಟ್ರಿಕ್ ಅದಿ ಅಂತ ಹುಡುಗಿ ನೀ ಮೋನ್ಯಾಗ ಬರೋದ ಕಾಕೋತ ನಿಂತಿರ್ತಾರ ನಮ್ಮ ಅಡಿಯೊಳಗೆ ಹೆಂಗಿನ ಹುಡುಗೋರ ಹಿಂಗ ನೀ ಹಾಯ್ದಾರ ಹುಡುಗಿ ನಿನ್ನ ಹೊಟ್ಟ್ಯಾಗ ಪಿಂಡಾನ ಬೆಳೆಸ್ತಾರ ಅವ್ರು ನನ್ ಸಂಬಂಧ ಯಾಕೆ ಕುಂತಿರ್ತಾರ ಅವ್ರು ನನ್ನ ಅಭಿಮಾನಿಗಳು ಅದಕ್ಕೆ ನನ್ನ ಸಂಬಂಧ ಕಾಯ್ಕೊಂತ ಕುಂತಿರ್ತಾರ
ದೊಡ್ಡ ಐಸರ್ ಹೊಡಿ ನೋಡಿ ನೀನ ಅದಕ್ಕ ಕಾಕೋತ ಕೂತಿರ್ತಾರ ನಮ್ಮ ಊರಾಗ. ನೀನ್ ಹದ್ದಾರ ಮಾಡ್ತಾರ, ಹುಡುಗಿ ಹರ್ದಾರ ಮಾಡ್ತಾರ. ನಿನ್ ಹೊಟ್ಟಾಗೆ ಬೆಳ್ತಾರ ನೋಡ ನಿನ್ನ ಸಂತಾನ. ಅವ್ರ ಹೊಟ್ಟೆ ಸಂತಾನ ಬೆಳ್ಸಕ್ ಬಾ ಅಂತ ಹೇಳೋರು ಕಿತ್ತ ಕೈಗ ಕೊಡ್ತೀನಿ ನಾನು. ಇಳಕಲ ಸೀರಿ ಉಡ್ತ ನನ್ನ ಪೂರ್ತಿ ಮಾಡವ ಚುರು ಚುರು ಹೊರತೈತಿ ಜೀವ ನೀವು ಕೇಂದ್ರ ಕಾಡವ ಹೋಗೋ ನಡಿ ಹಂಗಾರೇನ. ಡ್ಯಾಡಿ ಇಸ್ ಕಮಿಂಗ್ ನಾಟ್ ಕಮಿಂಗ್. ಕೇಳ್ರಪ್ಪ ಕೇಳ್ರಿ. ನಮ್ ಇನ್ ಕೆಲವೇ ನಿಮಿಷನಾಗ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾಗ ಆಗಮಿಸುತ್ತಿದ್ದಾರೆ. ಆದ ಕಾರಣ ಎಲ್ಲ ರೈತರು ರಾಜಕಾರಣಿಗಳು ಈ ಸದ್ಯ ಆಗಮಿಸಬೇಕಾಗಿದೆ. ಬಿಡಿ ಬಿಡಿ ಹೊರಗಡೆ ಎಲ್ಲರ ವ್ಯವಸ್ಥೆ ಮಾಡಿರ್ತಾನೆ. ಆದ್ರೆ ಜಿಲ್ಲಾ ಪಂಚಾಯತಿನಿಂದ ಒಂದು ನೀರಿನ ಟ್ಯಾಂಕರ್ ತರ್ಸೇನ್ರಿ. ಫುಡ್ ಆಫೀಸರ್ದಿಂದ ಒಂದ್ ಕ್ವಿಂಟಲ್ ರವಾಣಿ ತರ್ಸೇನ್ರಿ. ಅದ್ ಉಪ್ಪಿಟ್ಟು ಮಾಡಕ್ ಹಚ್ಚೇನ್ರಿ. ಸಾಹೇಬ್ರ ನೋಡ್ರಿ ಅಲ್ಲಿ ಕಾಕಿ ಚಪ್ಪಲಿ ಹೊಡ್ಯಾತ್ರಿ ಸಿಎಂ ಸಾಹೇಬ್ರ ನೋಡ್ರಿ ಅಲ್ಲಿ ಬತ್ ನೋಡ್ರಿ ಸಾಹೇಬ್ರ ದಂಡ. ಬನ್ನಿ ಸಾಹೇಬ್ರೆ, ಕುಳಿತುಕೊಳ್ಳಿ. ಇರ್ಲಿ ಪ್ರತಾಪ್, ಹೊರಗಡೆ ಕುಳಿತುಕೊಂಡರೆಲ್ಲ ನಿಮ್ಮನ್ನು ಸಚಿವ
ಸ್ಥಾನದಿಂದ ಕೈ ಬಿಡಬೇಕೆಂದು ಕೂಗುತ್ತಿದ್ದಾರೆ. ಸೊಕ್ಕು ಸರ್ ಬಿಟ್ಟಿ ಭಾಗ್ಯವನ್ನು ತಿಂದು ಮದ ಏರ್ದಿ ಬಡ್ಡಿ ಮಕ್ಕಳಿಗೆ. ಯಾರು ನೀನು? ನನ್ನ ತಮ್ಮ ಸರ್, ಮುಂದಿನ ಈ ಭಾಗಕ್ಕೆ ಭಾವಿ ಶಾಸಕ. ಮುಚ್ಚರ ಬಾಯನ ಇಂಥವ್ರು ಈ ತಾಲೂಕಿನ ಶಾಸಕನಾಗಲು, ಗ್ರಾಮ ಪಂಚಾಯತಿ ಸದಸ್ಯನು ಆಗಲು, ಅನ್ಲೈಕ್ ಒಬ್ಬ ಮಂತ್ರಿ ತಮ್ಮನಾಗಿ ಯಾವ ರೀತಿ ಮಾತನಾಡಬೇಕು ಕಾಮನ್ ಸೆನ್ಸ್ ಇಲ್ವಾ? ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ. ತಾವ್ಯಾರು? ನಾವು ಇಲ್ಲೇ ಪಕ್ಕದಲ್ಲಿ ರೈತರು ಸರ್. ನಿಮಗೆ ಪತ್ರ ಬರೆದನಲ್ಲ ಮೋಹನ್, ಅವನು ನನ್ನ ತಮ್ಮ, ನಾನು ಅವರ ಅಣ್ಣ ಕಾಳಿಂಗ ಸರ್. ಕಾಳಿಂಗ್, ಈ ನಿನ್ನ ತಮ್ಮ ಬಸ್ ಸಂಚಾರ ಇಲ್ಲ, ಕರೆಂಟ್ ಇಲ್ಲ, ಯಾವ ಜಿಲ್ಲೆ ರೈತರಿಗೂ ಸರ್ಕಾರಕ್ಕೆ ಮುಟ್ಟುತ್ತಲ್ಲ ಅಂತೇಳಿ ಪತ್ರ ಬರೆದದ್ದು ನಿಜನಾ? ನಿಜ ಸರ್. ಈಗಾಗಲೇ 1 ತಿಂಗಳಿಂದ ನಮ್ಮ ತಾಲೂಕಿಗೆ ಕರೆಂಟ್, ಬಸ್, ನೀರು ಯಾವುದೇ ವ್ಯವಸ್ಥೆ ಇಲ್ಲ. ನಮ್ಮ ಹೊಲದಲ್ಲಿ ಬಾವಿ ತೋಡಿಕೊಂಡು ಎತ್ತಿನ ಬಂಡಿಯನ್ನು ಹೂಡಿಕೊಂಡು ಜೀವನ ನಡೆಸುವಂತಾಗಿದೆ ನಮ್ಮ ಸ್ಥಿತಿ. ಲೇ ವಿರಾಟ, ನಾನೊಬ್ಬ ಮಂತ್ರಿ ಅನ್ನೋದನ್ನೇ ಮರೆತು ನನ್ನನ್ನು ಎದುರು ಹಾಕಿಕೊಂಡು ನರಕದ ಜೀವನ ನಡೆಸುತ್ತಿರೋದು ನಿಮ್ಮ ತಪ್ಪು. ಪ್ರತಾಪ, ಯಾರ್ದದು ನರಕದ ಜೀವನ? ರೈತ ಈ ನಾಡಿನ ದೊರೆ, ಅವರನ್ನು ಎದುರಾಕಿಕೊಂಡಲ್ಲಿ ರೈತರೆಲ್ಲ ಸೇರಿ ಧರಣಿ ಮಾಡುತ್ತಿದ್ದಾರೆ. ಸರ್ಕಾರ ಮುಂದೆ ಈ ಭೂಮಿ ಮೇಲೆ ಉಸಿರಾಡುತ್ತಿರುವ ಪ್ರಾಣಿ ಪಕ್ಷಿ ಪ್ರತಿಯೊಂದು ಜೀವರಾಶಿಗಳು ರೈತ ಕಾರಣಭೂತ ಅನ್ನೋದು ನಿನಗೆ ಗೊತ್ತಿಲ್ಲವೇ? ಸರ್, ನೀವು ಕೂಡ ಅವರನ್ನು ಎತ್ತಿ ಹಿಡಿದು ಮಾತನಾಡುತ್ತಿದ್ದೀರಲ್ಲ. ಯಾರನ್ನ ಎತ್ತಿ ಹಿಡಿದು ಮಾತನಾಡೋಲ್ಲ ಏನದೆ ಪ್ರತಾಪ? ನಿನ್ನ ಹತ್ತಿರ ದುಡ್ಡೋದಿಯಾ? ಇದೆ ಸರ್. ಯಾಕೆ ಇವರಿಗೆ ಕೊಡೋದಕ್ಕ? ಇಲ್ಲ, ಮೊದಲು ಎಷ್ಟು ದುಡ್ಡದೆ ಅಷ್ಟು ಕೊಡು. ಗಡಿಬಿಡಿ, ಗಡಿಬಿಡಿ, ದೊಡ್ಡ ತಂದು ಕೊಡು. ಕಾಳಿಂಗ, ನೀನು ಬೆಳೆದ ಹೊಲದಲ್ಲಿ ಹೋಗಿ ಒಂದು ಹಿಡಿ ಕಾಳನ್ನು ತೆಗೆದುಕೊಂಡು ಬಾ. ಆಯ್ತು ಸರ್. ಸರ್, ಜೋಳವನ್ನು ತೆಗೆದುಕೊಂಡು ಬಂದೆ. ಕಾಳಿಂಗ, ನೀ ತಂದ ಜೋಳವನ್ನು ಹಾದಿ ಮುಂಭಾಗದಲ್ಲಿ ಬೀದಿ ನುಗ್ಗಲು ಹತ್ತಿರ ಪಕ್ಕದಲ್ಲಿ ಹಣವನ್ನು ಇಟ್ಟು ಬಾ. ಆಯ್ತು ಸರ್. ಲೇ, ಬಾರೋ ಇಲ್ಲಿ. ನೀನು ಹೋಗಿ ಹೋಗಿ ಒಗದು ಜೋಳ ಇಟ್ಟು ಹಣವನ್ನು ನೋಡ್ಕೊಂಡ ಬಾ. ಆಯ್ತ್ರಿಯಪ್ಪ. ಮತ್ತೆ ದುಡ್ಡು? ಅಕ್ಕಿ ದಂಡ ಬಂದವ್ರಿ ಜ್ವಾಳ ತಿನ್ನಕ ಸಾವಿರ. ಮತ್ತೆ ದುಡ್ಡು? ಅಲ್ಲೇ ಸಣ್ಣ ಸಣ್ಣ ಬಿದ್ದವ್ರಿ ಅಪ್ಪ. ದುಡ್ಡು ಆ ದುಡ್ಡನ್ನು ಹಕ್ಕಿ ಪಕ್ಷಿ ತಿನ್ನಲಿಲ್ಲವೇ? ಚಂದ್ರ ಸತ್ತ ಹೋಗ್ತಾವ್ರಿ ಸಾವಿರ. ಚಂದ್ರ ಸತ್ತ ಹೋಗ್ತಾವ. ಕರೆಸ್ಟ್, ದುಡ್ಡು ತಿಂದು ಬದುಕಿ ಉಳಿದವ್ರು ಯಾರು ಇಲ್ಲ ಈ ಜಗತ್ತಲ್ಲಿ. ಅನ್ನಕ್ಕೆ ಸಮ ನಾವು ಎಷ್ಟ ಶ್ರೀಮಂತರಾದರೂ ನಮ್ಮ ಹಸಿವನ್ನು ಹೀಗಿಸಿಕೊಳ್ಳೋಕೆ ಅಣ್ಣನ ಭಿಕ್ಷೆಯನ್ನು ಬೇಡಲೇಬೇಕು. ಪ್ರತಾಪ, ಈ ನಿನ್ನ ಕೆಟ್ಟ ಚಾಳಿಯನ್ನು ಬಿಟ್ಟು ಎಲ್ಲ ರೈತರ ಕ್ಷಮೆ ಕೇಳು. ಇಲ್ಲ ರೈತರ ದಂಗೆ ನಮ್ಮ ಸರ್ಕಾರವನ್ನು ಬಿತ್ತು ಹೋಗುತ್ತದೆ. ಆಯ್ತು ಸರ್, ನೀವು ಹೇಳಿದಂತೆ ಮಾಡುತ್ತೇನೆ. ವಿರಾಟ ಕಾಳಿಂಗ, ಈ ಪ್ರತಾಪನ ಮಾತ ಕೇಳಿ ಜಿಲ್ಲೆ ಜನರಿಗೆ ತೊಂದರೆ ಮಾಡಿದ
ಈ ಡಿಪಾರ್ಟ್ಮೆಂಟಿನ ಅಧಿಕಾರ ಕೂಡ ಮಾತನಾಡಿ ಈಗಲೆಲ್ಲ ಮುಗಿಸಿರ್ತೇನೆ. ಸರ್ ನನ್ನದೊಂದು ಮನವಿ ಸರ್. ಅದೇನಯ್ಯ ಹೇಳು. ಸರ್, ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವವನು, ಕಸ ಗುಡಿಸುವವನಿಂದ ಹಿಡಿದು ಒಬ್ಬ ಮೇಲ್ದರ್ಜೆಯಲ್ಲಿ ಕೆಲಸ ಮಾಡುವವರಿಗೆ ಪ್ರತಿಯೊಬ್ಬರಿಗೆ ತಿಂಗಳ ಸಂಬಳ ಕೊಡ್ತೀರಾ. ಅದು ಅಲ್ಲದೆ ಅವರು ಯಾರಾದರೂ ಸತ್ತರೆ ಆ ಡಿಪಾರ್ಟ್ಮೆಂಟಿನವರು ಬಂದು ಗೌರವ ಸಲ್ಲಿಸಿ ಅಂತ್ಯಕ್ರಿಯೆದ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ತೀರಾ. ಅಂದಾಗ ನಾಡಿನ ಜೀವಿಗೆ ಅನ್ನ ಹಾಕುವ ರೈತನಿಗೆ ಯಾಕೆಲ್ಲ ಸರ್ ತಿಂಗಳ ಭತ್ಯೆ ಮತ್ತು ಗೌರವ? ಗುಡ್. ನೀನು ಕೇಳಿದ ಪ್ರಶ್ನೆ ಸರ್ಕಾರಕ್ಕೆ ಮನೆ ಮುಡಿಸಿರ್ತೇನೆ. ಪ್ರತಿಯೊಬ್ಬ ರೈತರಿಗೂ ತಿಂಗಳ ಸಂಬಳ ಕೊಡ್ಬೇಕೆಂದು ಒಟ್ಟಿನ ಮೇಲೆ ನನ್ನ ಅಧಿಕಾರ ಮುಗಿರೋ ಒಳಗಾಗಿ ನನ್ನ ರೈತರಿಗೆ ಸಾಲರಿ ಬರುವಂತೆ ಮಾಡ್ತಾನೆ. ಸರ್, ನೂರಾರು ಭಾಗ್ಯಗಳನ್ನು ಕೊಟ್ಟು ಭಾಗ್ಯವಿದಾತರು ನೀವು. ರೈತರಿಗೆ ಇನ್ನೊಂದು ಭಾಗ್ಯವನ್ನು ಕೊಟ್ಟರೆ ನಿಮ್ಗೆ ತುಂಬಾ ಉಪಕಾರವಾಗುತ್ತದೆ. ಇದರಲ್ಲಿ ಉಪಕಾರ ಏನದೆ ಕಾಳಿಂಗ? ಜನರ ಜೀವ ನೀಡಿದವೇ ರೈತ. ಅಂತ ರೈತರಿಗೆ ಸಂಬಳ ಕೊಡುವಲ್ಲಿ ತಪ್ಪೇನದೆ? ರೈತರಿಗಿಂತ ಸರ್ಕಾರ ಮೇಲೆಂದು ಹೇಳುವ ಈ ಪ್ರತಾಪಗೌಡ ನೂರಾರು ರಾಜಕಾರಣ ಆಗಿ ಒಬ್ಬ ರಾಜನಾಗುವ ಮುಖ್ಯಮಂತ್ರಿ ಆಗಿ ಹೇಳುತ್ತೇನೆ. ರೈತರಿಗಿಂತ ಸರ್ಕಾರ ಮೇಲೆಂದು ಹೇಳುವ ಜೈ ಜವಾನ್ ಜೈ ಕಿಸಾನ್. ನಾನಿನ್ನು ಬರ್ತೇನೆ. ರೈತರ ಕಣ್ಮನೆ ಸಿಎಂ ಸಾಹೇಬರಿಗೆ ಜಯವಾಗಲಿ. ರೈತರ ಕಣ್ಮನೆ ಸಿಎಂ ಸಾಹೇಬರಿಗೆ ಅನ್ನದಾತರಿಗೆ ಆಸರೆಯಾದ ಸಿಎಂ ಸಾಹೇಬರಿಗೆ ಚೆನ್ನೆ ಈ ಪಾಟೀಲ್ ಪ್ರತಾಪಗೌಡ ಈ ಬೆಳಬೆಳಕಾಯಿಗಳ ಹತ್ರ ಕ್ಷಮೆ ಕೇಳಬೇಕಾ? ನೋ ನೆವರ್. ಹೋಗು ಹೋಗು ಸಿಎಂ ಹೋಗು. ನನ್ನ ಪಕ್ಷದಲ್ಲಿದ್ದುಕೊಂಡು ನೀನು ಪಟ್ಟ ಇರಬೇಕು. ನಿನ್ನ ಪಟ್ಟ ಚಟ್ಟ ಕಟ್ಟುವಂತೆ ಮಾಡಿ ನೀ ಕುಂತ ಕುರ್ಚಿಯಿಂದ ಕೆಳಗಿಳಿಸಿ ನಾನು ಈ ಕರುನಾಡಿನ ಅಧಿಪತಿ ಆಗಲಿಲ್ಲ. ನನ್ನ ಹೆಸರು ಪ್ರಖ್ಯಾತ ಪಡೆದ ಪ್ರತಾಪ್ ಗೌಡನೇ ಅಲ್ಲ. ಅಣ್ಣ, ಯಾವ ಮುಖ್ಯಮಂತ್ರಿ ಅಣ್ಣ ಇಡೀ ರೈತರನ್ನು ಎತ್ತಿ ಹಾಕಿ ಮಾತನಾಡ್ತಿದ್ದಲ್ಲ, ಇವ ಮಾತನಾಡೋಣ ಇಲ್ಲೇ ಮುಗಿಸಿ ಬಿಡಬಹುದು. ಕೋಪ ಬಿದ್ದ ನಿನ್ನ ತಮ್ಮಗೆ. ಶರತ, ಇದು ರಾಜಕೀಯ. ಬಣ್ಣದ ಮಾತಿಗೆ ಬರಲಾಗುವ ಈ ಜನತೆಗೆ ಬಣ್ಣ ಹಚ್ಚಿ ಹೋಗಿದ್ದಾನೆ ಆ ಸಿಎಂ. ಹಿಂದೆ ನಾನು ಬೆಂಗಳೂರಿಗೆ ಹೋಗಿ ಎಲ್ಲ ಶಾಸಕರನ್ನು ಕೂಡಿಸಿ ಆ ಮಂತ್ರಿಗೆ ಚೀಮಾರಿ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಬಿಸಾಕಿ ಬರುವೆ ಅವನ ಮುಖದ ಮೇಲೆ. ಬಾ ಹೋಗೋಣ. ಹಲೋ, ಯಾವ ನನ್ನ ಕಾಕನದ ಬಸಪ್ಪ ಗಂಗಪ್ಪ ಎಂಟಾಪುರ ಇವರಾದ್ರೂ ಒಂದು ಪ್ಯಾಂಟ್ ಒಂದು ಅಂಗಿ ಕೊಟ್ಟಿದ್ದಾರೆ. ಅದೇ ರೀತಿ
ನಾಗಪ್ಪ ಬಿ ವೆಂಕಟಾಪುರ ಇವರಾದ್ರೂ ಒಂದು ಪ್ಯಾಂಟ್ ಅಂಗಿ ಕೊಟ್ಟಿದ್ದಾರೆ. ನಾಗಪ್ಪ ಮಲ್ಲಪ್ಪ ತುಡ್ಗಿ ಒಂದು ತಾಟ ಸೀರೆ ಕೊಟ್ಟಿದ್ದಾರೆ. ರಮೇಶ್ ಕೊಪ್ಪದ ಇವರು ಒಂದು ತಾಟ ಸೀರೆ ಕೊಟ್ಟಿದ್ದಾರೆ. ಬಾಗಪ್ಪ ಚೆನ್ನಪ್ಪ ಕೊಪ್ಪದ ಇವರು ಒಂದು ತಾಟ ಸೀರೆಗೆ ಕೊಟ್ಟಿದ್ದಾರೆ. ಕರಿಯಪ್ಪ ಲಕ್ಷ್ಮಣ ಅಡವಿ ಇವರಾದ್ರೂ ಒಂದು ತಾಟ ಒಂದು ಗ್ಲಾಸ್ ಕೊಟ್ಟಿದ್ದಾರೆ. ಎಲ್ಲ ಆಯರ್ ಹಾಕಿದ ಮಾನ್ಯರಿಗೆ ತುಂಬಾ ಸ್ವಾಗತ. ರೈತರಿಗೆ 20 ರೂಪಾಯಿ ಎಲ್ಲ ಹೈರ್ ಕೊಟ್ಟ ಮಾನ್ಯರಿಗೆ ತುಂಬಾ ಧನ್ಯವಾದ. ಅಯ್ಯರ್ ನೀಡಿದಂತ ಎಲ್ಲ ಕಲಾಭಿಮಾನಿಗಳಿಗೆ ತುಂಬುದ ಅಭಿನಂದನೆಗಳು. ಯಾವ ನನ್ನ ಕಾಕನಾದ ಲಕ್ಕಪ್ಪ ಹರ್ಜನ್ ಇವರಾದರೂ ನನ್ನ ರೈತನ ಪಾತ್ರೆಗೆ ಬೆಲೆ ಕೊಟ್ಟು 20 ರೂಪಾಯಿ ಯಾರು ಹಾಕಿರ್ತಾರೆ. 20 ರೂಪಾಯಿ ಅಲ್ಲ 20,000 ಎಂದು ಎಲ್ಲ ಹೈರ್ ಕೊಟ್ಟು ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ ಹಲೋ ಲೈ ಕೈಲಾಗದವನು ಕಣ್ಣೀರು ಹಾಕ್ತಾನ, ಕಷ್ಟ ಬಂದಾಗ ಬೆನ್ನು ತೋರಿಸ್ತಾನ. ಆದ್ರ ಈ ರೈತ ಇದನಲ್ಲ, ಮುಂಗಾರು ಕೈ ಕೊಟ್ರು ಸಾಲದ ಸೂಲ ಕೊರಳಗಿದ್ದರು ಮತ್ತೆ ಭೂತಾಯಿನ ನಂಬಿ ನೇಗಿಲು ಹಿಡಿದು ನಿಲ್ತಾನ. ನಮಗೆ ಸೋತು ಸಾಯೋದು ಗೊತ್ತಿಲ್ಲ, ಮಣ್ಣನ್ನು ನಂಬಿ ಮಣ್ಣಾಗುವವರೆಗೂ ಹೋರಾಡುವುದು ಒಂದೇ ಗೊತ್ತಿರೋದು, ಅದು ಈ ರೈತನೇ. ಅಣ್ಣ ಅತ್ತಿಗೆ ಅತ್ತಿಗೆ ಅಣ್ಣ ಬಂದೆ ಈರಪ್ಪ ಮೈದನ ರೀ ಏನ್ರಿ ಮಾಡ್ತಾ ಇದ್ರ ಹೊರಗೆ? ಬನ್ರಿ ಹೊರಗೆ. ಮೋಹನ್ ಯಾರಪ್ಪ? ಅಣ್ಣ ನಿನ್ನೆ ನೀವೇ ಹೇಳಿದ್ರಲ್ಲ, ನೀನು ಪ್ರೀತಿ ಮಾಡಿದ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಾ ಅಂತ, ಅದಕ್ಕೆ ಇವಳನ್ನು ಕರೆದುಕೊಂಡು ಬಂದಿದ್ದೇನೆ. ಒಳ್ಳೇದಾಯ್ತು ಬಿಡುತ್ತಮ್ಮ, ತುಂಬಾ ಸಂತೋಷವಾಯಿತು. ಸೀತಾ ನೋಡಿ, ನನ್ನ ತಮ್ಮನ ಮಡದೆಯಾಗಿ ಬರೋಳು ಎಷ್ಟು ಮುದ್ದಾಗಿದ್ದಾಳೆ. ಆಶೀರ್ವಾದ ಮಾಡಿ ಮಾವ. ಎದ್ದೇಳಮ್ಮ, ಚಿನ್ನದ ಗೌರಿ ಅಂತಿರುವ ನೀನು ನನ್ನ ತಮ್ಮನ ಕೈ ಹಿಡಿದು ದೀರ್ಘ ಸುಮಂಗಲಿಯಾಗಿ ಬಾಳು. ಅಕ್ಕ ನೀವು ಆಶೀರ್ವಾದ ಮಾಡಿ.
ಎದ್ದೇಳಮ್ಮ. ಚಿಕ್ಕವಾದ ಸಂಸಾರದಲ್ಲಿ ಚೊಕ್ಕ ಗುಣವನ್ನು ಹೊಂದಿ ಚಿನ್ನದಂತೆ ಬಾಳೆ ಮಾಡಿ. ಅಣ್ಣ, ಕಾಳಿಂಗಣ್ಣ ಎಲ್ಲಿ ಹೋಗಿದ್ದಾನೆ? ಮನೆ ತುಂಬಾ ಕಾಣ್ತಾ ಇಲ್ವಲ್ಲ? ನೋಡು ತಮ್ಮ, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರ್ತಾರೆಂದು ಅವರಿಗೆ ಭೇಟಿ ಆಗಲು ಹೋಗಿದ್ದಾರೆ ತಮ್ಮ. ಭೇಟಿ ಆಗಲಿಕ್ಕೆ ಹೋಗಿದ್ದಾನೆ. ಹೌದೇನಣ್ಣ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದರೆ ಇಲ್ಲಿಯ ಜನರಿಗೆ ಮೋಸ ಮಾಡಿ ಬದುಕುತ್ತಿರುವ ಆ ಪ್ರತಾಪಗೌಡನಿಗೆ ಚಿಮಾರಿ ಹಾಕಿ ಇಲ್ಲಿಯ ಅನ್ನದಾತರಿಗೆ ಆಸರೆ ಆಗಲೇಬೇಕಣ್ಣ. ಹೌದು ತಮ್ಮ, ಆ ಸಿಎಂ ಸಾಹೇಬರು ಬಡವರ ಕಷ್ಟ ನಷ್ಟಗಳನ್ನು ಅರಿತವರು. ರಾಜನ ಅಧಿಕಾರ ಅವರ ಕೈಯಲ್ಲಿದ್ದರು. ಒಂದು ಕಪ್ಪು ಚಿಕ್ಕಿ ಬರದಂತೆ ರಾಜ್ಯವನ್ನು ಮುಂದೆ ನಡೆಸಿಕೊಂಡು ಹೋದ ಏಕಾಏಕ ಈ ಕರುನಾಡಿನ ಮುಖ್ಯಮಂತ್ರಿ ಅಂದ್ರೆ ಅವರೇ ನಮ್ಮ ಸಿಎಂ ಸಾಹೇಬರು. ರೀ, ನಮ್ಮಂತ ರೈತರಿಗೆ ಯಾಕೆ ಬೇಕ್ರಿ ಆ ರಾಜಕಾರಣಿ ವಿಷಯ? ಬನ್ನಿ, ಮೊದಲ ನನ್ನ ಹಕ್ಕಿ ಹಸ್ತಿರ್ಬೇಕು, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ನೀವು ಅಣ್ಣನನ್ನು ಕರೆದುಕೊಂಡು ಊಟ ಮಾಡಿ. ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಬೆಂಗಳೂರಿಗೆ ಯಾಕಪ್ಪ ಮೈದನ? ಅಕ್ಕ, ನಿನ್ನ ಮೈದುನ ಅಂದ್ರೆ ನನ್ನ ಬಾವಿ ಪತಿದೇವರು 6 ತಿಂಗಳಿಂದ PSI ಎಕ್ಸಾಮ್ ಬರ್ತಿದ್ರು. ಅದೇನೋ ಪಾಸ್ ಆಗಿದೆ ಅಂತೆ. ಅದು ಏನಾಗಿದೆ ಅಂತ ನೋಡ್ಕೊಂಡು ಬರ್ಬೇಕು ಅಂತ ಹೊರಟಿದ್ದಾರೆ. ಹೌದೇನೋ ಮೋಹನ? ಹೌದಣ್ಣ, ನೀನು ಆಸೆ ಪಟ್ಟಂತೆ ಈ ನಿನ್ನ ತಮ್ಮ PSI ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಅಣ್ಣ, ಆಶೀರ್ವಾದ ಮಾಡಿ. ಎದ್ದೇಳು ತಮ್ಮ, ಎದ್ದೇಳು. ತುಂಬಾ ಸಂತೋಷ ಆಯ್ತು ತಮ್ಮ, ತುಂಬಾ ಸಂತೋಷ ಆಯ್ತು. ನೋಡು ತಮ್ಮ, ಕೋಟಿ ಗಂಟಲೆ ಹಣವನ್ನು ಹಿಡಿದುಕೊಂಡು ಈ ಅಧಿಕಾರ ಮೆಟ್ಟಲು ಹತ್ತುವ ದೊಡ್ಡ ದೊಡ್ಡ ಶ್ರೀಮಂತನ ಮಕ್ಕಳು ನಿಂತಿರುವಾಗ ನೀನು 1 ರೂಪಾಯಿ ಕೊಡದೆ PSI ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ಅಂದರೆ ನಿನ್ನಿಂದ ಶಿಖರಕ್ಕೆ ಏರಿತಪ್ಪ ಈ ರೈತ ಶಿವರಾಮನ ಮಣಿತಾಣದ ಗಣತಿಗಳು. ರೀ, ನನ್ನ ಮೈದನ ಭಾರಿ ಬುದ್ಧಿವಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ರೀ. ನನ್ನ ಮೈದನ ಬೆಂಗಳೂರಿಗೆ ಹೋಗ್ಬೇಕಂತೆ, ಅವನಿಗೆ ಹಣ ಕೊಡ್ರಿ, ಅವ್ ಬೆಂಗಳೂರಿಗೆ ಹೋಗಿ ಬರ್ಲಿ. ಅತ್ತಿಗೆ, ಹಣ ಕೊಡುವಾಗ ಮುಂಚೆ ಈ ನಿನ್ನ ಮೈದನ PSI ಪರೀಕ್ಷೆ ಪಾಸ್ ಆಗಿದ್ದಕ್ಕೆ ನಿನಗೆ ಖುಷಿ ಇಲ್ಲವೇ? ಅಯ್ಯೋ ನನ್ನ ಮೈದನ, ಬಾರಪ್ಪ, ಈ ಖುಷಿಗಾಗಿ ಶೀರ್ಷೆಯಾದ ಅಡಿಗೆ ಮಾಡ್ತೇನೆ, ಎಲ್ಲರೂ ಸೇರಿ ಊಟ ಮಾಡೋರಂತೆ. ಅಡಿಗೆ ಬೇಡ ಅತ್ತಿಗೆ, ಮತ್ತೇನ್ ಬೇಕಪ್ಪ? ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರ್ದ ಅತ್ತಿಗೆ? ಆಗ್ಲಿಯಪ್ಪ, ನಿನ್ನ ಆಸೆ ಎಂತೆ ಆಗ್ಲಿ.
ಹಾ ಮೋಹನ, ಈಗಲಾದ್ರೂ ಸಂತೋಷ ಆಯ್ತಲ್ಲಪ್ಪ. ಅಣ್ಣ ಈಗ ತುಂಬಾ ಸಂತೋಷವಾಯ್ತು. ಹಾಗಾದ್ರೆ ತಮ್ಮ, ಬಹಳ ಸಂತೋಷ ಇರ್ತದೆ. ಹಣ ಕೊಟ್ಬಿಟ್ರೆ ಹೋಗ್ತಾರ ಅವ್ರು. ಹಾ ತಮ್ಮ, ತೆಗೆದುಕೊಳ್ಳಪ್ಪ ಇವು 10,000 ರೂಪಾಯಿನು. ಆಯ್ತಣ್ಣ. ಬೆಂಗಳೂರಿನಿಂದ ಮರಳಿ ಬರ್ಬೇಕಾದ್ರೆ ಆ ಸರ್ಕಾರ ಕೊಟ್ಟ PSI ಡ್ರೆಸ್ ಅನ್ನು ತೊಟ್ಟುಕೊಂಡೇ ನನ್ನ ಮನೆಗೆ ಬರಬೇಕು. ಆಯ್ತಣ್ಣ, ನಿಮ್ಮ ಇಷ್ಟದಂತೆ PSI ಬಡಿಯಲು ತೊಟ್ಟೇ ಬರುತ್ತೇನೆ. ಮೀರಾ, ನೀನು ಒಳಗೆ ಹೋಗು. ನಾನು ಬಂದ ಮೇಲೆ ನಿನ್ನ ಹಣೆಗೆ ಸಿಂಧೂರವನ್ನು ಇಟ್ಟು ನಿನ್ನ ಕರುಳಿಗೆ ತಾಳೆ ಕಟ್ಟಿ ನಿನ್ನನ್ನು ನನ್ನ ಸತ್ಯನಾಗಿ ಸ್ವೀಕಾರ ಮಾಡುತ್ತೇನೆ. ಆಯ್ತಿರಿ, ನಿಮ್ ದಾರಿನೇ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡಿ. ಕಾಯ್ ಬರ್ತೇನೆ. ಬಾಯ್ ಬಾಯ್. ಅತ್ತಿಗೆ, ನಾನು ಬರ್ತೇನೆ. ಆಗ್ಲಿ ಮೈದ್ನ, ಹೋಗಿ ಬಾರಪ್ಪ. ಅಣ್ಣ ಬಾಯ್ ಬಾಯ್. ಮೀರಾ ಬಾಯ್ ಬಾಯ್. ತಂಗಿ, ಯಾಕಮ್ಮ ನನ್ನ ಮೈದ್ನ ಹೋದ್ನ ಅಂತ ನಿನ್ನ ಮನಸ್ಸಿಗೆ ಬೇಜಾರಾಯ್ತೇನಮ್ಮ? ಚೇಚೆ, ಹಾಗೇನಿಲ್ಲ ಅಕ್ಕ. ಹಾಗೇನಿಲ್ಲ. ಯಾಕೆ ಸೀತಾ, ನಿನ್ನ ತಂಗಿಯ ಮುಖ ನೋಡಿದರೆ ಗೊತ್ತಾಗೋದಿಲ್ಲವೇ ನಾಚಿಕೆ ಸ್ವಭಾವ? ಇವಳೆಲ್ಲಿ ನನ್ನ ತಮ್ಮ PSI ಆಗಿ ಬಂದ ಮೇಲೆ ಅವನ ಮೇಲೆ SP ಆಗ್ತಾಳೆ ಏನೋ. ಶಿವರಾಮ, ತಮ್ಮ ಶಿವರಾಮ. ಹೋ, ಯಾರು? ನಮಸ್ಕಾರ. ಬೇಡಬೇಡಿ ಸಾಹೇಬ್ರು. ಏನು ಸಾಹೇಬ್ರಿ? ಆ ಪ್ರತಾಪ್ಗೌಡನ ತಮ್ಮ ಶರತ್ ರಾಜನವರು ಕರೆದುಕೊಂಡು ಬಂದಿದ್ದೀರಲ್ಲ, ಯಾಕೆ? ನಿನ್ನ ಮನೆಯ ಯಾವುದಲೇ ಶಿವರಾಮ ನಿನ್ನ ಮನೆ? ಸಾಹೇಬ್ರಿ, ಏನು ಮಾತನಾಡ್ತಿದ್ದೀರಿ ನೀವು? ಈಗ ನಿಂತುಕೊಂಡು ಮಾತನಾಡ್ತಿದ್ದೀರಲ್ಲ, ಇದೇ ನನ್ನ ಮನೆ ಸಾಹೇಬ್ರಿ, ಇದೇ ನನ್ನ ಮನೆ. ಯಾರ್ದು ತಮ್ಮ ಈ ಹೊಲ ಮನೆ? ಯಾರ್ದ? ನಾವು ಸಾವುಕಾರಿಗೆ ಕೊಟ್ಟ ಬಿಟ್ಟಿಲ್ಲ. ಗಡ್ಬಿಡವ್ರಿ, ಏನು ಮಾತನಾಡ್ತಿದ್ದೀರಾ? ನನ್ನ ಹೊಲ ಮನೆಯನ್ನು ನಿಮ್ಮ ಸೌಕಾರರಿಗೆ ಕೊಟ್ಟಿದ್ದೀನ? ಇಲ್ಲ ಗಡ್ಬಿಡವ್ರಿ, ಇಲ್ಲ. ಲೇ ಶಿವರಾಮ್, ನಿನ್ನ ತಮ್ಮನ ನೌಕರಿಗಾಗಿ 50 ಲಕ್ಷ ನನ್ನ ಕಡೆ ಎಸೆಗೊಂಡು ನಿನ್ನ ಮನೆ ಸರ್ವ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಟ್ಟು ಈಗ ಬರ್ದೇ ಇಲ್ಲ ಅನ್ನತ್ತೆ. ಆ ಬಡ್ಡಿ ಮಗನೇ, ಮೊದಲೇ ಮನೆ ಬೆಟ್ಟ ತೊಲಗೆ. ಸಾಯ್ಬ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಗಂಡ ನಿಮ್ಮ ಹತ್ರ 50,000 ಇಸಿಕೊಂಡು ಈ ನಮ್ಮ ಮನೆಯ ಆಸ್ತಿಯನ್ನು ಮಾರಿದ್ದಾನ? ಸುಳ್ಳು ಸಾಯ್ಬ್ರೆ, ಸುಳ್ಳು. ನನ್ನ ಮೈದನ 1 ರೂಪಾಯಿ ಲಂಚ ಕೊಡದೆ ನೌಕರಿಗೆ ಸೇರಿದ್ದಾನೆ. ಸೀತಾ, ನಿನ್ನ ಗಂಡನ ಗುಣ ನಿನಗೆ ಏನು ಗೊತ್ತೋ? ನಿನ್ನ ತಮ್ಮನ ನೌಕರಿಗಾಗಿ 50 ಲಕ್ಷ ಇಸುಕೊಂಡು ಒಳಗಿಂದ ಒಳಗೆ ಡೀಲ ಮುಗಿಸಿ ನನ್ನ ತಮ್ಮನಿಗೆಂದು ಏನು ಹೇಳಬೇಡತ್ತ ವಚನ ತೆಗೆದುಕೊಂಡ ಬಂಡನ ಮಗ. ಸಾಹೇಬ್ರಿ, ಏನು ಮಾತನಾಡ್ತಿದ್ದೀರಾ ನೀವು? ನನ್ನ ತಮ್ಮನರಿಗೆ ಸುದ್ದಿ ಇಲ್ಲದೆ ಈ ಮನೆ ಆಸ್ತಿಯನ್ನು ಮಾಡಿಲ್ಲ ಸಾಹೇಬ್ರಿ. ಯಾವ ಬಾಯಿಯಿಂದ ಮಾತನಾಡ್ತಿದ್ದೀರಾ ಸಾಹೇಬ್ರೆ? ಯಾವ ಬಾಯಿಯಿಂದ ಮಾತನಾಡ್ತೀರಾ? ದಯವಿಟ್ಟು ಇನ್ನು ನಮ್ಮ ಮನೆಯಿಂದ ನನ್ನನ್ನು ಹೊರ ಹಾಕಬೇಡಿ ಸಾಹೇಬ್ರೆ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಮಾವ, ಇದೇನ್ ಮಾಡ್ತಾ ಇದ್ರಿ ಮಾವ? ನೀವ್ಯಾಕೆ ಇವ್ರ ಕಾಲ್ ಹಿಡಿತಾ ಇದ್ದೀರಾ? ಇವ್ರು ಯಾರು ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ? ನಡೆಯಿರಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗಿದೆ ಅಂತ ಅವರೇ ವಿಚಾರ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್? ಲೇ ಮೇರಾ ಪೊಲೀಸ್ ಕಂಪ್ಲೇಂಟ್ ಸಟ್ಟಕ್ರೆ ಜಡ್ಜಿ ಮುಂದೆ ನಿಂತು ಪಿರಾದಿ ಹೇಳಿದ್ರು ಮೊದಲು ಈ ಮನೆ ಬಿಟ್ಟ ತೊಲಗೆ. ಸಾಯ್ಬ್ರೆ, ನಾವ್ಯಾಕ್ರೆ ಈ ಮನೆ ಬಿಟ್ಟು ಹೋಗ್ಬೇಕು? ನನ್ನ ಪ್ರಾಣ ಹೋದ್ರು ಕೂಡ ಈ ಮನೆ ಬಿಟ್ಟು ನಾವು ಹೋಗೋದಿಲ್ಲ. ಮನೆ ಬಿಟ್ಟು ಹೋಗೋದಿಲ್ಲ? ಸೀತಾ, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತೀನಿ, ತಿಳ್ಕೊ.
ಮನೆ ಕಾಲ್ಕೊಂಡ ಮೇಲೆ ಮಾನ ಕಳ್ಕೋಬೇಡ, ಮೊದಲೇ ಮನೆ ಬಿಟ್ಟು ತೊಲಗ. ದಯವಿಟ್ಟು ನಮಸ್ಕಾರ ಸಾಹೇಬರಿಗೆ, ಬರಾಕು ಒಂದ್ ಸ್ವಲ್ಪ ತಡವಾಯ್ತು. ಏನಲ್ಲಿ ಈ ಶಿವರಾಮ್ 50 ಲಕ್ಷಕ್ಕ ಮನೆ ಆಸ್ತಿಯನ್ನು ಬರೆದು ಕೊಟ್ಟು ಈಗ ಬರದೇ ಕೊಟ್ಟಿಲ್ಲ ಅನ್ನತಾನೆ ಬಡ್ಡಿ ನನ್ನ ಮಗ. ಹೀಗೆ ಸರ್, ಬಂದರೆ ಬಂದಾಗ ಏನೆಲ್ಲ ಮಾರಿ ಬಿಡುತ್ತಾರೆ. ಕೆಟ್ಟು ಹೋಗುವಾಗ ಕೊಟ್ಟ ಮಾತನ್ನು ಮರ್ತು ನಾಲಿಗೆಯನ್ನು ಕೊರೆಯಲ್ಲಿ ಹಾಕಿ ಬಿಡುತ್ತಾರೆ. ಬರ್ರಿ, ಎಂತ ನಾಲ್ಕನ ಮಕ್ಕಳು ಹುಟ್ಟಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ. ಸರ್, ನನಗೆ ಯಾರನ್ನು ಹೋಲಿಸಿ ಮಾತನಾಡುತ್ತಿದ್ದೀರಿ ಸರ್? ದಯವಿಟ್ಟು ನೀವಾದರೂ ನನಗೆ ನ್ಯಾಯ ದೊರಕಿಸಿಕೊಡಿ ಸರ್, ನ್ಯಾಯವನ್ನು ದೊರಕಿಸಿಕೊಡಿ. ಹಾಗಾದರೆ ಇವರು ಹೇಳುತ್ತಿರುವುದು ಸುಳ್ಳು ಸರ್, ಸುಳ್ಳು. ನನ್ನ ಹೆತ್ತ ತಾಯಿ ತಂದೆ ಆಣೆ ಮಾಡಿ ಹೇಳ್ತೀನಿ ಸರ್, ನಾನು ಮಾತ್ರ ಇವರಿಗೆ ಆಸ್ತಿ ಮಾರಿಲ್ಲ ಸರ್, ಮನೆಯನ್ನು ಮಾರಿಲ್ಲ. ನೀವೇ ಒಂದು ನ್ಯಾಯ ದೊರಕಿಸಿಕೊಡಿ ಸರ್, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳಿ. ನನ್ನ ಮಗನೇ, ಈ ನನ್ನ ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕಲಿ. ಬಲವಂತಾಗಿ ಈ ನಿನ್ನ ಆಸ್ತಿಯನ್ನು ಅವರ ಹೆಸರು ಹಂಚಿಕೊಳ್ಳೋಕೆ ತಲೆ ಕಟ್ಟಿದ್ಯಾ? ಇವನನ್ನು ಒತ್ತು ಹೊರಗೆ ಹಾಕಿ ಬೇಗ ಹಾಕೋ ಮನೆಗೆ. ಆಯ್ತು ಸರ್. ಅಯ್ಯೋ ದೇವರೇ, ಓ ತಂದೆ ಮಾರೋ ದೇಶ, ಏನಪ್ಪ ನಿನ್ನ ವಿಚಿತ್ರ ನೀತಿ. ಕಷ್ಟಪಟ್ಟು ದುಡದು ಗಳಿಸಿರುವ ಮನೆ ಆಸ್ತಿಯನ್ನು ನನ್ನ ಕೈ ತಪ್ಪಿ ಹೋಗುವ ಕಾಲ ಬಂತಲ್ಲ. ಇನ್ನು ಹೇಗೆ ಮಾಡುದು ಸೀತಾ, ಹೇಗೆ ಮಾಡುದು? ಸ್ವಾಮಿ, ಕಾನೂನು ಕಾಪಾಡೋ ಕಾಕಿನಿಯವರು ಕೈವಶ ಆದಾಗ ನಮ್ಮಂತ ಬಡವರ ಗತಿ ಏನ್ರಿ? ನಮ್ಮಂತ ಬಡವರ ಗತಿ ಏನು? ಮಾವ, ಅಕ್ಕ, ಅಳಬೇಡಿ. ನಿಮ್ಮಲ್ಲಿ ಧರ್ಮವಿದೆ. ಒಬ್ಬ ಕಾಕಿ ತೊಟ್ಟ ವ್ಯಕ್ತಿ ಅವರ ಕಡೆ ಆದಂದ ಮಾತ್ರಕ್ಕೆ ನಮ್ಮಂತ ಅಮಾಯಕರಿಗೆ ಕಾನೂನು ಅಂತ ಇದೆ. ನಡೆಯಿರಿ, ಮೊದಲು ಕಾಳಿಂಗ್ ಮಾವನನ್ನು ಭೇಟಿಯಾಗೋಣ, ನಂತರ ಕೋರ್ಟ್ ಮೆಟ್ಲೆ ಇರೋಣ. ಹೋಗೋಣ. ಯಾವುದಮ್ಮ ಕೋರ್ಟು? ಕಾಕಿ ತೊಟ್ಟಿರುವ ಪೊಲೀಸ್ ನ್ಯಾಯವಾದಿಗಳೇ, ಆ ಶ್ರೀಮಂತರು ಕೈ ಚೀಲ ಹಾಗೆ ಹಣಕ್ಕೆ ಕೈ ಚಾಚಿ ನಿಂತಿರುವಾಗ ಇನ್ನು ಕಪ್ಪು ಬಟ್ಟೆಯನ್ನು ತೊಟ್ಟಿರುವ ನ್ಯಾಯವಾದಿಗಳು ನಮಗೆ ನ್ಯಾಯ ದೊರಕಿಸಿ ಕೊಡುದು ಯಾವಾಗಮ್ಮ ಮೇರ? ಯಾವಾಗ? ಕೋಟಿಗೆ ಅಲೆದು ಸಣ್ಣಾಗಿ ಹೋಗುತ್ತದೆ ಮಾಯಿ ರೈತನ ಜೀವನ. ಲೇ ಶಿವರಾಮ್, ಮಾತಾಡೋದ್ರು ಹೊರಗನೆತ್ತ ಮಾತಾಡು, ಇಲ್ಲಾದ್ರೆ ಪೊಲೀಸ್ ಬರಿಗೆ ಹಚ್ತೋ ಮಗನ ಏನ. ಸಾಹೇಬರಿ, ಹಾಗೇಕೆ ಮಾತನಾಡ್ತಿದ್ರಿ? ಬಡವ ರೈತನ ಮೇಲೆ ನಿಮಗೆ ಕಣಿಕರ ಅನ್ನೋದು ಇಲ್ಲವೇ? ಹಗಲಿ ಎಲ್ಲ ಭೂತಾಯಿಯಲ್ಲಿ ದುಡಿದು ದನದ ಬ್ಯಾಸತ್ತ ಬಂದು ಇದ್ದ ಮನೆ ಒಂದು ಕಿತ್ತುಕೊಂಡರೆ ಈ ರೈತ ಬೀದಿಗೆ ಬೀಳುತ್ತಾನೆ ಸಾಹೇಬರೇ. ದಯವಿಟ್ಟು ನಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ ಸಾಹೇಬರೇ, ನನ್ನ ಮೊದಲೇ ಮನೆ ಮಟ್ಟ ಹರಿಬೇಡ. Take